ನಮಸ್ತೆ, ನಾನು ಸರೋಜ. ನಮ್ಮನೆ ಅಕ್ವೇರಿಯಮ್ಮಲ್ಲಿ ನೋಡಿ ಈ ಥರ ನಾವು ಸಮ ಮಾಡಿರ್ತೀವಿ ಕಲ್ಲುಗಳು. ಇವು ಎರಡೂ ಮೀನುಗಳು ಬಾಯಿನಲ್ಲಿ ಕಲ್ಲನ್ನು ಎತ್ತಿ ಎತ್ತಿ ಈ ಥರ ಹಾಕುತ್ತೆ ಸೈಡಿಗೆ, ಅಂದರೆ ಗುಡ್ಡೆ ಮಾಡುತ್ತೆ. ಅದೊಂದು ಕೆಲಸ, ಅದಕ್ಕೊಂದು ಆಟ ಈ ಥರ ಮಾಡೋದಕ್ಕೆ. ಬೇರೆ ಮೀನುಗಳು ಇದೆ ಇದ್ರ ಜೊತೆಯಲ್ಲಿ, ಆದರೆ ಇವೆರಡು ಜಾಸ್ತಿ ಆ ಥರ ಕೆಲಸ ಮಾಡ್ತವೆ. ಬೇಜಾರಾಗುತ್ತೆ ಅನಿಸುತ್ತೆ ಅವಕ್ಕೆ. ಈ ಥರ ಮಾಡಿ ನೋಡಿ, ಬರೀ ಗ್ಲಾಸ್ ಕಾಣಿಸುತ್ತೆ, ಆ ಥರ ಮಾಡ್ತಾಯಿದೆ. ಚೆನ್ನಾಗಿರುತ್ತೆ ನೋಡೋದಕ್ಕೆ ಅದರ ಆಟಗಳು. ಮತ್ತು ಇದು ಅಕ್ವೇರಿಯಮ್ ನೋಡ್ತಾಯಿದ್ರೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಬಿ ಪಿ ಇದ್ದರೆ ನಾರ್ಮಲಿ ಬರುತ್ತೆ. ಮತ್ತು ಮೈಂಡ್ ರಿಲ್ಯಾಕ್ಸ್ ಆಗಬೇಕು ಅಂದ್ರೂ ಅಕ್ವೇರಿಯಮ್ ನೋಡಿದ್ರೆ ಒಳ್ಳೇದು ಅಂತೇಳಿ ಸೈಂಟಿಫಿಕ್ಕಾಗಿ ಪ್ರೂವ್ ಆಗಿದೆ. ಎಲ್ಲಿ ಅಕ್ವೇರಿಯಮ್ ಇರುತ್ತೆ ಅಲ್ಲಿ ಒಂದು 5-10 ನಿಮಿಷ ಕೂತ್ಕೊಂಡು ನೋಡಿ, ಅದ್ರ ಕಡೆನೇ ಗಮನ ಕೊಟ್ಟಾಗ ನಿಮಗೆ ಗೊತ್ತಿಲ್ದಂಗೆ ಮನಸ್ಸು ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ. ಸ್ಟ್ರೆಸ್ ಕಡಿಮೆ ಆಗುತ್ತೆ. ಕೆಲವರು ಸ್ಟ್ರೆಸ್, ಆ್ಯಂಗ್ಸೈಟಿ, ಡಿಪ್ರೆಷನ್ ಅಂತ ಹೇಳ್ತಾರಲ್ಲ, ಅಂಥವ್ರಿಗೆ ಈ ಥರ ನೋಡ್ತಾಯಿದ್ರೆ ಒಳ್ಳೆಯದು. ಮನೆಯಲ್ಲಿ ಸಣ್ಣದಾದರೂ ಒಂದು ಇಟ್ಕೊಳ್ಳಿ, ಸಣ್ಣ ಸಣ್ಣ ಮೀನುಗಳಾದರೂ ಇಟ್ಕೊಳ್ಳಿ. ಅವಾಗ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಆಚೆಯಿಂದ ಕೆಲಸ ಮಾಡಿ ಬಂದಿರ್ತೀರಲ್ಲ, ಅವಾಗ ಸ್ವಲ್ಪ ಹೊತ್ತು ಇದನ್ನು ನೋಡ್ತಾ ಕೂತ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ, ಒಂದು 5-10 ನಿಮಿಷ ಕೂತ್ಕೊಂಡಾಗ ಎಷ್ಟು ಮೈಂಡ್ ರಿಲ್ಯಾಕ್ಸ್ ಆಯಿತು ಅಂತೇಳಿ. ಅದರ ಆಟಗಳು ನೋಡೋಕ್ಕೆ ಚೆನ್ನಾಗಿರುತ್ತೆ. ಅಂದರೆ ಕಲ್ಲುಗಳು ಎತ್ತಿ ಹಾಕ್ತಿರೋದು ನಾನು ನೋಡಿರಲಿಲ್ಲ, ನಮ್ಮ ಮನೆಯಲ್ಲೇ ನೋಡಿದ್ದು. 2 ಕಲ್ಲು 3 ಕಲ್ಲು ಎತ್ತು ಬಿಡುತ್ತೆ ಒಂದೊಂದು ಸಲ. ಎಲ್ಲ ತೊಗೊಂಡೋಗಿ ಗುಡ್ಡೆ ಮಾಡುತ್ತೆ. ಮತ್ತೊಮ್ಮೆ ಸಮ ಮಾಡ್ತೀವಿ ಯಾವಾಗಲಾದರೂ. ತುಂಬ ಇದೆ. ಇದ್ರ ಸಣ್ಣ ಸಣ್ಣ ಮೀನುಗಳು ಬಿಟ್ಟರೆ ಬೇಗ ಹಾಳು ಮಾಡುತ್ತೆ, ಹಾಳಾಗುತ್ತೆ ಅಂತ ಬಿಡಲ್ಲ. ಸುಮಾರು ಸಲ ತಂದುಬಿಟ್ಟಿದ್ವಿ, ಅದರಿಂದ ದೊಡ್ಡ ದೊಡ್ಡ ಮೀನುಗಳು ಇದೆ.